ನಮಸ್ಕಾರ. ವೇದಿಕೆಯಲ್ಲಿ ನಮ್ಮ ಸ್ಪೀಕರ್ ಸರ್ ಇದ್ದಾರೆ, ಖಾದರ್ ಅವರು, ಟಿಪ್ಪು ಇದ್ದಾರೆ, ಸನ್ಮಾನಕ್ಕೆ ಪಾತ್ರರಾದಂತಹ ಮೊಹಮ್ಮದ್ ಇದ್ದಾರೆ, ಹ್ಯಾರಿಸ್ ಇದ್ದಾರೆ, ಫಿರೋಜ್ ಇದ್ದಾರೆ, ಇನ್ನೆಲ್ಲ ಗಣ್ಯರೆಲ್ಲ ಇದ್ದಾರೆ. ತಾವೆಲ್ಲ ಸುಮಾರು 5-6 ಗಂಟೆಯಿಂದ ಕಾಯ್ಕೊಂಡಿದ್ರಂತೆ. ಬಹಳ ಸಂತೋಷ ಆಯಿತು. ಮಲಬಾರ್ ಜನ ಬೆಂಗಳೂರಿನಲ್ಲಿ ನಮ್ಗಿಂತ ಉತ್ತಮವಾದಂಥ ಕನ್ನಡವನ್ನು ಮಾತಾಡ್ತೀರಿ, ಅದಕ್ಕೆ ನೀವೆಲ್ಲರೂ ಕೂಡ ಅಭಿನಂದಿಸೋದಕ್ಕೆ ಬಯಸ್ತೀನಿ. ಬಹಳ ಸಜ್ಜನ ಸಂಸ್ಕೃತಿ ಪರಂಪರೆ, ನಿಮ್ಮ ಆಚಾರ ವಿಚಾರವನ್ನು ಎಲ್ಲಿದ್ರೂ ಕೂಡ ಬಹಳ ಗೌರವದಿಂದ ಆ ನೆಲೆಯನ್ನು ಕಾಪಾಡಂತ ಒಂದು ದೊಡ್ಡ ಶಕ್ತಿ ಈ ಮಲಬಾರ್ ಜನರಿಗೆ ಭಗವಂತ ಕೊಟ್ಟಿದ್ದಾನೆ. ಬಹಳ ಸಂತೋಷ. ಮೊಹಮ್ಮದ್ ಅವರಿಗೆ 60 ವರ್ಷಗಳ ಜನಸೇವೆಯನ್ನು ಮಾಡಿದಂಥ ಒಬ್ಬ ನಾಯಕನಿಗೆ ಸನ್ಮಾನ ಮಾಡುವಂಥ ಒಂದು ಭಾಗ್ಯ ನಿಮಗೆ ನಮಗೆಲ್ಲ ಸಿಕ್ಕಿದೆ. ಕರ್ನಾಟಕ ರಾಜ್ಯದಲ್ಲೇ ಭದ್ರಾವತಿ ಹುಟ್ಟಿ ಅಪಾರವಾದಂಥ ಉದ್ಯಮವನ್ನು ಬೆಳೆಸಿ ಬೆಂಗಳೂರಿನಲ್ಲಿ ನೆಲೆ ಮಾಡಿ, ನಾನು 45 ವರ್ಷ ಆಯಿತು ರಾಜಕಾರಣಕ್ಕೆ ಬಂದು. ನಾವು ರಾಜಕಾರಣ ಮಾಡಬೇಕಾದ್ರೆ ನಮ್ಮ ಪಕ್ಷದ ಸಂಘಟನೆಗೆ ನಮ್ಗೆ ಯಾರು ರೂಮೇ ಕೊಡ್ತಿರ್ಲಿಲ್ಲ. ಹಾಗಾಗಿ ಇದು ಬ್ರಾಡ್ವೇ ಓಟ್ ಆಗಿತ್ತು. ಬ್ರಾಡ್ವೇ ಓಟು, ಆಮೇಲೆ ಬೆಂಗಳೂರು ಇಂಟರ್ನ್ಯಾಷನಲ್ ಓಟು. ನಾವು ಕೇಳೋದು, ಈ ರೂಮ್ ಕೊಡೋದು, ನಮ್ಮ ಪಠಾಣ ಕೊಡೋಲ್ಲ, ಈ ರೂಮಲ್ಲಿ ಸೇರ್ಕೊಳ್ಳೋದು, ಇದು ನಡೀತಾ ಇತ್ತು. ಮೊದಲಿಂದಲೂ ಕೂಡ ನಮ್ಮ ಪಕ್ಷಕ್ಕೆ ಮೊಹಮ್ಮದ್ ಅವರು ಒಂದು ದೊಡ್ಡ ಆಸ್ತಿ. ಸೊ ಇವತ್ತು ನಿಮ್ಮ ಸಂಸ್ಥೆಯ 60 ವರ್ಷದ ಅಧ್ಯಕ್ಷರಾಗಿ ಸೇವೆ ಮಾಡಿದ್ದಾರೆ. 60 ವರ್ಷದ ಸೇವೆಯನ್ನ ಮಾಡಿದ್ದಾರೆ. 40 ವರ್ಷ ಈ ಸಂಸ್ಥೆಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನನಗೊಂದು ಬಹಳ ದೊಡ್ಡ ಮುಜುಗರ ಸಂದೇಶ ಬಂತು ಇವತ್ತು. ಏನಪ್ಪಾ ಅಂತಂದ್ರೆ, ಮೊಹಮ್ಮದ್ ಅವರು ಪಕ್ಕದಲ್ಲಿ ಕೂತಿದ್ದೆ, ಏನ್ ಸಾವುಕಾರ, ಏನ್ ಸಮಾಚಾರ ಅಂತಂದ್ರೆ, ನಮಗೊಂದು ಜಾಗ, ಮಕ್ಕಳಿಗೆ ಶಾಲೆಗೆ ಜಾಗ ಬೇಕು, ಅದನ್ನು ನೀವು ಕೊಡ್ಬೇಕು ಅಂದ್ರು. ಅವ್ರ ಮಗನೇ ಇದ್ದಾನೆ, ಮಗನೇ ಬಿಡಿ ಅಧ್ಯಕ್ಷ ಮಾಡಿದ್ವಿ. ಆತನ ನನ್ಗೆ ಹೇಳಿಲ್ಲ, ಕರೆದು ಕೇಳಿ ಏನೇ ನನ್ಗೆ ಹೇಳಿಲ್ಲ. ಮೊನ್ನೆ ಒಂದು ಲಿಸ್ಟಲ್ಲಿ ಸುಮಾರು ಜನಕ್ಕೆ ಕೊಟ್ಟು ಈಗ ಭರವಸೆ ಕೊಡ್ಲಿಕ್ಕೆ ಬಯಸ್ತೇನೆ. ನೆಕ್ಸ್ಟ್ ಲಾಟ್ ಅಲ್ಲಿ ಮಲಬಾರ್ ಅಸೋಸಿಯೇಷನ್ಗೆ, ಸಂಘ ಸಂಸ್ಥೆ, ವಿದ್ಯಾಸಂಸ್ಥೆಗೆ ನಾವು ಜಾಗ ಕೊಡುವಂತ ಕೆಲಸವನ್ನ ಈ ಒಂದು ನಮ್ಮ ಮೊಹಮ್ಮದ್ ಅವರ ಅಭಿನಂದನಾ ಸಮಾರಂಭದಲ್ಲಿ ಅವ್ರಿಗೊಂದು ಉಚಿತವಾಗಿ, ಉಚಿತ ಅಲ್ಲ, ಏನ್ ಸರ್ಕಾರದ ಒಂದು ನಮ್ಮ ಹ್ಯಾರಿಸ್ ರೇಟ್ ಫಿಕ್ಸ್ ಮಾಡ್ತಾರೆ, ಆ ರೇಟ್ ಪ್ರಕಾರ ಕೊಡುವಂತ ಕೆಲಸವನ್ನ ಮಾಡ್ತೇವೆ ಅನ್ನೋ ಮಾತಾಡೋ ಈ ಸಂದರ್ಭದಲ್ಲಿ. ಯಾಕೆಂದ್ರೆ ನಿಮಗೆ ಒಬ್ರು ಉಚಿತ ಕೊಟ್ಬಿಟ್ಟರೆ ಎಲ್ಲರೂ ಕೊಡ್ಬೇಕಾಗಿದೆ. ಅದಕ್ಕೆ ಒಂದು ರೇಟ್ ಒಂದು ಕಡಿಮೆ ದರ. ಈಗ ತರ ನಾನು ನಮ್ಮ ವೀರಶೈವ ಸಮಾಜಕ್ಕೂ ಅನೌನ್ಸ್ ಮಾಡ್ಬೇಕು. ನಮ್ಮ ಈಶ್ವರ್ ಖಂಡ್ರೆ ಅವರ ತಂದೆ ಅವ್ರದ್ದು ಕಲ್ಪನೆ ಇದ್ದಂತೆ ಹಾಸ್ಟೆಲ್ ಮಾಡಬೇಕು ಅಂತ ಅಲ್ಲೂ ಕೂಡ ಅನೌನ್ಸ್ಮೆಂಟ್ ಮಾಡಿ. ಇವತ್ತು ಬೆಳಗ್ಗೆ ನಾನು ನಮ್ಮ ಮುಖ್ಯಮಂತ್ರಿಗಳು ನಾವೆಲ್ಲ ಇದಕ್ಕೆ ಹೋಗಿದ್ದು ಹಾವೇರಿಗೆ. ಅಲ್ಲಿಂದ ಶಿವಮೊಗ್ಗ ಒಂದು ಹೊನ್ನಾಳಿ ಅಲ್ಲಿ ಹೋಗಿ ಅಲ್ಲಿ ಮುಗಿಸ್ಕೊಂಡು ಪ್ಯಾಲೇಸ್ಗೆ ಬಂದು, ಪ್ಯಾಲೇಸ್ ಅಲ್ಲಿ ಭೀಮನ್ ಖಂಡ್ರೆ ಅವರ ನುಡಿನಮನ ಮಾಡಿ ಇಲ್ಲಿ ಬರೋ ಚರ್ಚೆಗೆ ಲೇಟ್ ಆಯ್ತು, ಕ್ಷಮಿಸಿ. ಮೊಹಮ್ಮದ್ ಅವರ ಸಾಧನೆ ಬದುಕು ಬಹಳ ವಿಶೇಷವಾದ್ದು. ಬಹುಶಃ ಎಲ್ಲ ಜನರ ಪ್ರೀತಿಯನ್ನ ಗೆದ್ದಿದ್ದಾರೆ. ಹೃದಯ ಶ್ರೀಮಂತಿಯನ್ನು ಕೂಡ ನಾನು ಗಮನಿಸಿದ್ದೇನೆ. ಅವರು ಹ್ಯಾರಿಸ್ಗಿಂತ ಮುಂಚಿತವಾಗಿ ರಾಜಕಾರಣಕ್ಕೆ ಬರುವಂತ ಅವಕಾಶಗಳು ಬೇಕಾದಷ್ಟಿತ್ತು. ಉದ್ಯಮದಲ್ಲಿ ಬೆಳೆಸಿ, ಒಳ್ಳೆಯ ಸಂಸ್ಕೃತಿ ಮಕ್ಕಳನ್ನು ಕೂಡ ಬೆಳೆಸಿ, ಜೊತೆಗೆ ಸಮಾಜಕ್ಕೂ ಕೂಡ ಒಂದು ದೊಡ್ಡ ಕೊಡುಗೆ ದಾರಿಯಾಗಿ ಇವತ್ತು ಅವರು ಬೆಳೆದಿ ನಿಮ್ಮ ಮಲಬಾರ್ ಸಂಸ್ಥೆಗೆ ಇವತ್ತು ಉಳಿಸ್ಕೊಂಡು ಬಂದಿದ್ದಾರೆ.
ಸೊ ಈ ಸಂದರ್ಭದಲ್ಲಿ ಬಹಳ ಜನ ಮಕ್ಕಳನ್ನ ತಯಾರು ಮಾಡ್ತಾ ಇದ್ದಾರೆ. ನಮ್ಮ ಸ್ಪೀಕರ್ ಸಾಹೇಬ್ ಹೇಳಿದಾಗೆ ಖಾದರ್ ಅವರು ಶಿಕ್ಷಣಕ್ಕೆ ಬಹಳ ಹೊತ್ತನ್ನ ಕೊಡ್ತಾ ಇದ್ದಾರೆ. ಅವರು ಕೂಡ ಶಿಕ್ಷಣ ಸಂಸ್ಥೆಯನ್ನ ವೈಯಕ್ತಿಕವಾಗಿ ಮಾಡಿದ್ದಾರೆ. ಇನ್ನೊಬ್ಬ ಮಗ ಕೂಡ ದುಬೈನಲ್ಲಿ ಮಾಡಿದ್ದಾರೆ. ಶಿಕ್ಷಣ ಬಹಳ ಪ್ರೀತಿಯಾಗಿದ್ದು ಅನ್ನೋದು ಕೂಡ ನನಗೆ ಗಮನಕ್ಕೆ ಬರ್ತಾ ಇದೆ. ನಾನು ಕೂಡ ಶಿಕ್ಷಣದಲ್ಲಿ ನನಗೆ ಅಪಾರವಾದಂಥ ವ್ಯಾಮೋಹ ಇರೋನು. ಯಾಕೆಂದ್ರೆ ನಾನು ಗ್ರಾಜುಯೇಟ್ ಆಗಲಿಲ್ಲ, 46 ವಯಸ್ಸಿಗೆ ಗ್ರಾಜುಯೇಟ್ ಆದೆ. ಸೊ ಹಾಗೆ ನನಗೂ ಶಿಕ್ಷಣಕ್ಕೆ ಬಹಳ ಕೊರತೆ ಇತ್ತು. ಆಗ ಅಸೆಂಬ್ಲಿಗೆ ಹೋಗಿ ನಾನು ಬಹಳ ಚಿಕ್ಕ ವಯಸ್ಸಿನಲ್ಲಿ ಅಸೆಂಬ್ಲಿಗೆ ಹೋದಾಗ ದೊಡ್ಡವರೆಲ್ಲ ಭಾಷಣ ಮಾಡೋದು ನೋಡಿ ಚಿಕ್ಕ ವಯಸ್ಸಿಗೆ ಬಂದಾಗಿತ್ತು, ಉತ್ತರ ಕೊಡೋದೇ ಕಷ್ಟ ಆಗೋಗಿತ್ತು. ಆಮೇಲೆ ನಾನು ಸ್ವಲ್ಪ ಕಲ್ತ್ಕೊಳ್ಬೇಕು ಅಂತ ಪ್ರಯತ್ನ ಮಾಡಿದೆ. ಮಕ್ಕಳೆಲ್ಲ ಇದ್ದೀರಿ, ನಿಮ್ಮ ತಲೆಯಲ್ಲಿ 4 ವಿಚಾರ ಇರಬೇಕು. ಮಕ್ಕಳು ಇದ್ದೀರಲ್ಲ, ಆಲ್ ಚಿಲ್ಡ್ರನ್ ಆರ್ ಹಿಯರ್. ನೀವು 4 ಡಿ ತಲೆಯಲ್ಲಿ ಇಟ್ಕೋಬೇಕು. four D. You should dream. You should desire for the dream. You should dedicate for the dream. You should discipline for the dream. ಆಗ ಮಾತ್ರ ನೀವೆಲ್ಲ ಕೂಡ ಇಟ್ಕೊಳ್ತಾರೆ. ಆಮೇಲೆ ಮುಖ್ಯವಾಗಿ ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್. ಸೊ ಹಂಗೆ ನಿಮ್ಮ ಯಾರು ತಂದೆ ತಾಯಿಗಿರೋ ನಿಮ್ಮ ಟೀಚರ್ಸು ನಿಮ್ಗೆ ಯಾರು ಸಹಾಯ ಮಾಡಿರ್ತಾರೆ, ಯಾವ ಏರಿ ಮೇಲಕ್ಕೆ ನೀವು ಲ್ಯಾಡರ್ ತೆಗೆದುಕೊಂಡು ಲ್ಯಾಡರ್ನ ಒದೆಯೋ ಕೆಲಸ ಅಲ್ಲ. ಯಾರು ನಿಮ್ಗೆ ಸಹಾಯ ಮಾಡಿರ್ತಾರೆ ಆ ಉಪಕಾರ ಸ್ಮರಣೆಯನ್ನ ಇಟ್ಕೊಳ್ಬೇಕು. ಈಗ ನಾನು ಯಾಕೆ ನಮ್ಮ ಮೊಹಮ್ಮದ್ ಅವರನ್ನ ನೆನೆಸ್ಕೊತಾ ಇದ್ವಿ, ನಮ್ಗೆ ಯಾರು ಹೋಟ್ಲರ್ ರೂಮೇ ಕೊಡ್ತಿರ್ಲಿಲ್ಲ, ನಮ್ಮ ಹ್ಯಾರಿಸ್ ತಂದೆ ಕೊಡ್ತಾ ಇದ್ರು ನಮ್ಮ ರಾಜಕಾರಣದ ಜೀವನದಲ್ಲಿ ಅಂತ ನಾವು ಯಾಕೆ ನೆನೆಸ್ಕೊತಾ ಇದೀವಿ ಅಂತಂದ್ರೆ ಹಿಂದೆ ಅವ್ರು ಮಾಡ್ತಾ ಇದ್ದಂಥ ಸಹಾಯ. ಸೊ ಹಂಗೆ ಇವತ್ತು ಅವರ ಸೇವೆ ಮಾಡಿಕೊಂಡು ಇವತ್ತು ಬಂದಿದ್ದಾರೆ. ಅವ್ರಿಗೆ ಇವತ್ತು ಸನ್ಮಾನ ಮಾಡಿದೀವಿ ಅಂದ ತಕ್ಷಣ ಅವರ ಜವಾಬ್ದಾರಿ ಮುಗಿದೋಯ್ತು ಅಂತ ಅವರು ತಿಳ್ಕೊಳ್ಳಲ್ಲ, ನಾನು ತಿಳ್ಕೊಳ್ಳಲ್ಲ, ನೀವು ತಿಳ್ಕೊಳ್ತೇವೆ. ಈ ಹಾರ ಇದೆಯಲ್ಲ ಬಹಳ ಭಾರ ಅದು. ಸೊ ಇಟ್ ಇಸ್ ಮೋರ್ ವೇಟ್, ಮೋರ್ ರೆಸ್ಪಾನ್ಸಿಬಿಲಿಟಿ, ಮೋರ್ ಕಮಿಟ್ಮೆಂಟ್, ಮೋರ್ ಸೊಸೈಟಿ. ಸೊ ಈ ಸನ್ಮಾನ ಮಾಡೋದು ಒಬ್ಬ ಸರ್ಕಾರದ ಮುಖ್ಯಮಂತ್ರಿ, ಸ್ಪೀಕರು, ಡೆಪ್ಟಿ CM ನಾವೆಲ್ಲ ಬಂದು ಅವ್ರು ಮಾಡಿದ್ದಾರೆ ಅಂತಂದ್ರೆ ಇನ್ನ ದೊಡ್ಡ ಭಾರ ಅವ್ರ ಮೇಲೆ, ದೊಡ್ಡ ಜವಾಬ್ದಾರಿ, ಇನ್ನ ಹೆಚ್ಚಿಗೆ ದೊಡ್ಡ ಕೊಡುಗೆ ದಾನಿ ಆಗ್ಬೇಕು ಅನ್ನೋದು ಈ ಸನ್ಮಾನದ ಒಂದು ಉದ್ದೇಶ. ಸೊ ಆ ಹಿನ್ನೆಲೆಯಲ್ಲಿ ಅವರೆಲ್ಲ ಕೆಲಸ ಮಾಡಿ ನಾನು ನಿಮ್ಮ ಕುಟುಂಬದ ಒಬ್ಬ ಸದಸ್ಯ ಅಂತ ನನ್ನ ಕೂಡ ನೀವು ತಿಳ್ಕೊಳ್ಳಿ. ನಾನು ನಿಮ್ಮ ಜೊತೆಲಿದ್ದೇನೆ. ನಮ್ಮ ಹ್ಯಾರಿಸು ನನಗೆ ನನ್ನ ಮಗ ಹೇಳ್ತಾ ಇದ್ದಾನೆ, ನನ್ನ ಮಗ ನಮ್ಮ ಅಪ್ಪಗೆ 3 ಜನ ಗಂಡು ಮಕ್ಕಳು ಅಂತ. ಯಾರಂತಂದ್ರೆ ಒಂದು ಆಕಾಶ ಅಂತೆ, 2 ನನ್ನ ಅಳಿಯ ಅಂತೆ, 3ನೇದು ಈ ಮೊಹಮ್ಮದ್ ಅಂತೆ. ನಾನು ಹೇಳ್ತಂತೆ ನಮ್ಮ ಮನೆಯಲ್ಲಿ. ಸೊ ಹಾಗೆ ನನಗೂ ಈ ಕುಟುಂಬಕ್ಕೂ ಬಹಳ ಅಪಾರವಾದಂಥ ಸಂಬಂಧ, ಪ್ರೀತಿ, ವಿಶ್ವಾಸ. ಭಗವಂತ ಒಳ್ಳೇದು ಮಾಡಲಿ. ನಾವು ಯಾವಾಗಲೂ ಕೂಡ ನಿಮ್ಮ ಜೊತೆಲಿದ್ದೀವಿ. ನಮ್ಮ ಎಜುಕೇಶನ್ ಮಿನಿಸ್ಟರ್ ಇಲ್ಲಿದ್ದಾರೆ, ಸ್ಪೀಕರ್ ಸಾಹೇಬ್ ಇದ್ದಾರೆ, ಇಡೀ ಸರ್ಕಾರನೇ ನಿಮ್ಮ ಜೊತೆ ಇದೆ, ನೀವು ಕೂಡ ನಮ್ಮ ಜೊತೆಲಿದ್ದೀರಿ. ಇಷ್ಟು ಹೇಳಿ ನಿಮಗೆಲ್ಲ ಕೂಡ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಭಕ್ತಿದ ಹೇಳಿಯನ್ನ